ಗೈಸ್ ನಮ್ಮ ಟಿಪ್ಪೂರಲ್ಲಿ ಈ ತರ ಚಾಲೆಂಜ್ ಐ ಥಿಂಕ್ ಯಾರು ಮಾಡಿಲ್ಲ ಅಂತ ಅನ್ಕೊಂತೀನಿ. ಜಸ್ಟ್ ನಿಮ್ಗೆ ಏನಾದ್ರು ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಫಾಲೋ ಮಾಡ್ಕೊಂಡು ನಿಮ್ಮ ಪ್ರೀತಿಯಿಂದ ಒಂದು ಕಮೆಂಟ್ ಆಗಿ ಸಪೋರ್ಟ್ ಮಾಡಿ ಗೈಸ್. ಇದೇ ತರ ವಿಡಿಯೋ ನಮ್ಮ ಟಿಪ್ಪೂರಲ್ಲಿ ನಾವು ಮಾಡ್ಕೊಂಡು ಆದಷ್ಟು ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಟಿಪ್ಪೂರಲ್ಲಿ ನಮ್ಮ ಛೋಟ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಹೇಳ್ರ ಏನಾರು ಹೇಳ್ತೀರಾ? ವಿಡಿಯೋ ಮಾಡಿದ್ರು, ಅಲ್ಲಿ ತಿಂದಿದ್ದೆಲ್ಲ ಕರಗಿಸಿದ್ರು. ನಾವು ಚಾಲೆಂಜ್ ಕೊಡೋಣ, ನಿಮ್ ಕಮೆಂಟ್ಸ್ಗಳು ಬೇಕು. ಜಸ್ಟ್ 30 ಕಮೆಂಟ್ಸ್, 30 ಕಮೆಂಟ್ ಅಷ್ಟೇ ಬೇಕಾಗಿರೋದು ನಮಗೀಗ ಈ ಪುಣ್ಯಾತ್ಮನ್ನ ನಮ್ಮ ಚಾಲೆಂಜ್ ಗಳಿಂದ. ಮತ್ತೆ ಇನ್ನು ಟ್ರೂತ್ ಐತೆ ಗೈಸ್, ಮರಿಬೇಡಿ. ನಿಮ್ಮ ಏನಾದ್ರು ಟ್ರೂತ್ಗಳಿದ್ರೆ ಇವರು ಫ್ರೆಂಡ್ಸ್ ಯಾರು ಟ್ರೂತ್ ನನಗೆ ಆಸೆ ಇತ್ತು ಐಫೋನ್ ತಗೋಬೇಕು, ನಂಗೆ ಗೇಮಿಂಗ್ ಅಲ್ಲಿ ಏನಾದ್ರು ಮಾಡ್ಬೇಕು ಅಂತ ಇತ್ತು ಗೈಸ್. ಆದ್ರೆ ಏನ್ ಮಾಡೋದು, ನನಗೆ ಗೇಮಿಂದ ಒಂದು ಅಕೌಂಟ್ ನಂದು ID ಬ್ಯಾನ್ ಆಗ್ಬಿಡ್ತು. I always come back. You will fear me. You are mine. ಹಲೋ ಗೈಸ್, ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಾನು ನಿಮ್ಮ ಕನ್ನಡಿಗ ಮಾಡೋಣ. ನಮಸ್ಕಾರ ಗೈಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳಿ ಶುರು ಮಾಡೋಣ. ಇವತ್ತು ಟಿಪ್ಟೂರ್ಗೆ ಹೋಗ್ಬೇಕು, ಒಂದು ಸ್ವಲ್ಪ ಕೆಲಸ ಐತೆ, ಚಾಲೆಂಜ್ ವಿಡಿಯೋ ಐತೆ ಇವತ್ತು. ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಟ್ರೂತ್ ಆರ್ ಡೇರು ಅದೊಂದು ಐತೆ, ಆಮೇಲೆ ಇನ್ನೊಂದು ಕೆಲಸ ಐತೆ, ಅದನ್ನ ತೋರಿಸ್ತೀನಿ. ವಿಡಿಯೋ ಎಲ್ಲ ಸ್ಕಿಪ್ ಮಾಡೋದಂಗೆ ಫುಲ್ ನೋಡ್ರಿ. ಟೈಮ್ ನೋಡ್ರಿ, ಆಲ್ಮೋಸ್ಟ್ ಅಲ್ಲಲ್ಲಿ 12 ಗಂಟೆ. ಇನ್ನು ತಿಂಡಿ ತಿಂದಿಲ್ಲ, ತಿಂಡಿ ತಿನ್ಬೇಕು. ತಿಂಡಿ ತಿಂದಾದ್ಮೇಲೆ ಸಿಗ್ತೀನಿ. ಗೈಸ್ ಇವಾಗ ಹೊಲ್ಟಿದ್ವಿ ಟಿಪ್ಟೂರ್ಗೆ, ಒಂದು ಚಾಲೆಂಜ್ ವಿಡಿಯೋ ಐತೆ. ಆ ಚಾಲೆಂಜ್ ವಿಡಿಯೋ ಎಲ್ಲ ಆದ್ಮೇಲೆ ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ. ನೋಡ್ರಿ ಅಣ್ಣ ಬಂದವ್ರೆ. ಅಣ್ಣ ಗೈಸ್ ದೇವಸ್ಥಾನ ಹತ್ರ ಬಂದ್ವಿ, ಕೈ ಮುಗಿದೋಗೋಣ ಅಂತೇಳಿ. ಬಾಕ್ಲ ಹಾಕ್ಬಿಟ್ಟಾರೆ, ಇವತ್ತು ಸೋಮವಾರ ಆಗಿದ್ರಿಂದ. ಗೈಸ್ ಇವಾಗ ಹೊರಟಿದೀವಿ, 3 ಜನ. ಟಿಪ್ಟೂರ್ಗೆ ಹೋದ್ಮೇಲೆ ಸಿಗ್ತೀನಿ. ಗಾಡಿ ರೆಡಿ ಮಾಡಿಸ್ಬೇಕಾಯ್ತು, ಹಂಗೆ ಇನ್ನು ಸ್ವಲ್ಪ ರೆಡಿ ಮಾಡಿ ಇವನೇ ರಿಪೇರ್ ಆಗ್ಬಿಟ್ಟಾನೆ. ಮುಖ್ಯ ವಿಷಯಕ್ಕೆ ಬರಲ್ಲ, ಸ್ವಲ್ಪ ಸ್ಯಾಲ್ರಿ ಮಾಡಿಸ್ಬೇಕು. ಅಲ್ಲಿ ಆಲ್ರೆಡಿ ಬಂದವರು ಅಂತ ಅವ್ರಲ್ಲೇ ಹೋಗ್ಬೇಕು. ಇವಾಗ ಹೋದ್ಮೇಲೆ ವಿಡಿಯೋ ಎಲ್ಲ ಅವ್ರ ಚಾನಲ್ ಅಲ್ಲಿ ಬರುತ್ತೆ. ಇಲ್ಲಿ ಬಂದ್ರು ಭರತ್ ಬ್ಲಾಗರ್ ಅವರು, ವಿಡಿಯೋ ಮಾಡೋದು ಚಾಲೆಂಜಿಗೆ ರೆಡಿಯಾಗಿ ಬಂದರೆ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ರೆಡಿಯಾಗಿ ಬಂದಿದ್ರಾ? ರೆಡಿ ಆಗಿದ್ವಿ, ನೋಡೋಣ ಏನೇನ್ ಕೊಡ್ತೀರಾ ಅಂತ ಗೊತ್ತಾಯ್ತು. ಈಸಿನಾ? ಯಾವನಿಗೆ ಗೊತ್ತಿ. ಈಸಿ ಕೊಡ್ಬೇಕಾ, ಮೀಡಿಯಂ ಕೊಡ್ಬೇಕಾ, ಫುಲ್ ಇದೇ ಕೊಡ್ಬೇಕಾ? ಯಾವ ತರ ಮಾಡ್ತೀರಾ ನೀವು? ನಾವ ಮೈಕೆ ಕೊಟ್ಟಿವಲ್ಲ ಬ್ರೋ, ಮಾತಾಡಕ್ಕೆ ಕರೆಕ್ಟ್ ಆಗಿ ಕ್ಲಾರಿಟಿ ಇರ್ಲಿ ಬಿಡ್ರಿ, ಅದ್ರ ಬರುತ್ತೆ. ಬರುತ್ತಾ? ಹೆಂಗ್ ಕೊಡ್ತೀರಪ್ಪ? ಏನೋ ಚೆನ್ನಾಗಿ ಕೊಡ್ರಿ ನೋಡ. ಗಟ್ಟಿ ಆಳು ಸರಿ ಮಾಡ್ರಿ. ನಾನು ಗೈಸ್ ಎಲ್ಲ ಬರುತ್ತೆ ವಿಡಿಯೋ, ವೇಟ್ ಮಾಡ್ತೀರಿ. ಇವ್ರ ಚಾನಲ್ ಅಲ್ಲಿ ಕೊಲಾಬ್ರೇಷನ್ ಆಗುತ್ತೆ, ನೋಡೋಣ ಡೇರ್ ಮಾಡ್ತಾರ, ಡೇರ್ ಟ್ರೂತ್ ಹೇಳ್ತಾರ ಅಂತ. ಓಡಿದೀನಲ್ಲ ಅದಕ್ಕೆ ಹಂಗ ನೋವಾಯ್ತು ಅಷ್ಟೇ. ಗೈಸ್ ನಿಮ್ ಫೋನ್ ತಗೊಂಡಿದ್ರ ಬಗ್ಗೆ ಹೇಳಿ ಬ್ರೋ. ಯಾವ ಫೋನ್ ತಗೊಂಡ್ ಹೋಗಿ ಯಾವ ಫೋನ್ ತಗೊಂಡ್ರಿ? ನಾನು ಐಫೋನ್ ತಗೊಳಕಂದ್ರೆ ಹೋಯ್ತು, ಆದ್ರೆ ಈ ಫೋನ್ ತಗೊಂಡು ಯಾವ್ದಾರ ಕ್ಯಾಮ್ರಾ ಚೆನ್ನಾಗಿರೋ ಕ್ವಾಲಿಟಿದು ಬೇಕು ಅಂತ ಅನ್ಕೊಂಡು ಹೋದ್ವು. ನಮ್ಮ ಹುಡುಗರಿದ್ದರು ಐಫೋನೇ ತಗೊಂತು, ಯಾವ್ದಾರ ಸೆಕೆಂಡ್ ಹ್ಯಾಂಡ್ ತಗೋ, ಐಫೋನ್ ವಿಡಿಯೋ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ. ನಮ್ಮ ಇದ್ದು ತಗೊಂಡ್ರೆ ಫಸ್ಟ್ ಹ್ಯಾಂಡ್ ತಗೋಕೆ, ಸೆಕೆಂಡ್ ಹ್ಯಾಂಡ್ ಎಲ್ಲ ಬೇಡ ಅಂತು. ಇನ್ನೇನು ಮಾಡೋದು ಅಂತ ಯಾವುದೋ ವಿವೋ Y7 ಯಾವುದೋ ಅವ್ರು ಚೆನ್ನಾಗೈತೆ ಅಂತ ಹೇಳಿದ್ರು. ನಾವು ಅದನ್ನೇ ನೋಡಿದ್ವು. ನಾನೇನಂದೆ ನಮ್ಮ ಫ್ರೆಂಡ್ ಬರಲಿ ಆಮೇಲೆ ತಾಣೋಣ ಅಂತ ಅಂದೆ. ನಮ್ಮ ಫ್ರೆಂಡ್ ಬಂದು ನೋಡಿದ್ರು, ಮಜ್ಜಿ ಇದು ಬೇಡ, ಹೆಂಗಿದ್ರು ಉಳಾಗ್ ಮಾಡ್ತೀಯಾ, ಜಾಸ್ತಿ ಆದ್ರೂ ಪರವಾಗಿಲ್ಲ, ಇದೇ ತಗೋ ಅಂತಂದು ಕ್ಯಾಮ್ರಾ ಕ್ವಾಲಿಟಿ ಚೆಕ್ ಮಾಡಿದ್ರು. 200 MP ಇತ್ತಲ್ಲ, EMI ಅಲ್ಲಿ ಇರೋದು. ತಿಂಗಳ ಏನಿಲ್ಲ ಅಂದ್ರೆ ಒಂದು 2000 ಬರುತ್ತೆ. ಕಟ್ಟೋದಿನ್ನೇ ನಾವು ಆರ್ಡರ್ ಮಾಡ್ತೀವಿ, ಕಟ್ತೀವಿ ಅಷ್ಟೇ, ಆರಾಮು. ಏನಿಲ್ಲ ಅವೆಲ್ಲ ಹೇಳಂಗೆ ಏನು ಮಾಡೋಕ್ಕಾಗಲ್ಲ. ಇನ್ನೇನು ಬಜೆಟ್ ಹಾಕಿ ತಗೊಂಡ್ವು. ಫೋನ್ ಚೆನ್ನಾಗೈತೆ, ಕ್ಲಾರಿಟಿ ಎಲ್ಲ ಚೆನ್ನಾಗೈತೆ, 200 MP ಕ್ಯಾಮ್ರಾ, ವೀಡಿಯೋ ಮಾಡೋಕೆ ಮಸ್ತ್ ಇರುತ್ತೆ ಎಂದು ತಗೊಂಡು ಅಲ್ಲೇ 11 ತಿಂಗಳು EMI ಹಾಕಿಸ್ಕೊಂಡೆ.
ತಿಂಗಳು 11 ತಿಂಗಳು ಹಾಕಿಸ್ಕೊಂಡಿನಿ. ಚೆನ್ನಾಗಿ ಮಾತ್ರ ಕ್ಲಾರಿಟಿ ನೀವು ನೋಡಿರ್ಬೋದು, ಕ್ಲಾರಿಟಿ ಬೆಂಕಿ ಐತೆ, ಅದಕ್ಕೆ ತಗೊಂಡಿದ್ದು. ಇದಕ್ಕೆಲ್ಲ ಕಾರಣ ನಮ್ಮ ಹುಡುಗರು, ಇಲ್ಲ ಅದು ಯಾವ್ದೋ ಬೇರೆ ಫೋನ್ ತಗೊಂಡಿವ್ ಅಷ್ಟೇ. ನೀವು ನಿಜವಾಗ್ಲೂ ನನಗೆ ಆಸೆ ಇತ್ತು ಐಫೋನ್ ತಗೋಬೇಕು, ನಂಗೆ ಗೇಮಿಂಗ್ ಅಲ್ಲಿ ಏನಾದ್ರು ಮಾಡ್ಬೇಕು ಅಂತ ಇತ್ತು ಗೈಸ್. ಆದ್ರೆ ಏನ್ ಮಾಡೋದು, ನನಗೆ ಗೇಮಿಂದ ಒಂದು ಅಕೌಂಟ್ ನಂದು ID ಬ್ಯಾನ್ ಆಗ್ಬಿಡ್ತು. ನಾನು ಅವತ್ತೇ ಡಿಸೈಡ್ ಆದೆ, ನಾನು ಏನಾರ ಒಂದು ಯೂಟ್ಯೂಬ್ ಅಲ್ಲಿ ಏನಾರ ಒಂದು, ನನಗೆ ಯೂಟ್ಯೂಬ್ ಮೇನ್ ಇಕ್ಕಂಡೆ ನಾನು ಇನ್ಸ್ಟಾಗ್ರಾಮ್ ಬಂದಿತ್ತು. ಫಸ್ಟ್ ಗೆ ನಾನು ಯೂಟ್ಯೂಬ್ ಅಲ್ಲಿ ಏನಾರ ಒಂದು ಮಾಡ್ಬೇಕು, ನನಗೆ ಜನ ಗುರ್ತಿಡಿಬೇಕು, ನಾನು ಯೂಟ್ಯೂಬ್ ಅಲ್ಲಿ ಏನಾರ ಒಂದು ಸಾಧಿಸ್ಬೇಕು ಅನ್ನೋ ಒಂದು ಗೇಮ್ ಇಟ್ಕೊಂಡೆ ಬಂದಿತ್ತು ನಾನು ಯೂಟ್ಯೂಬ್ಗೆ. ಆಕ್ಚುಲಿ ಈಗಿರೋದು ಅಷ್ಟೇ, ನಾನು ಆಲ್ಮೋಸ್ಟ್ ಆಲ್ ಯೂಟ್ಯೂಬ್ ಕಂಟೆಂಟಿಗೆ ಕೊಟ್ಟಷ್ಟು ಇನ್ಸ್ಟಾಗ್ರಾಮಿಗೆ ಅಷ್ಟು ನಾನು ಕೊಡಲ್ಲ. ಬಟ್ ಗೊತ್ತಿಲ್ಲ, ಎಲ್ಲ ಹೇಳ್ತಾರೆ ಇನ್ಸ್ಟಾಗ್ರಾಮ್ ಜಾಸ್ತಿ, ಫಸ್ಟ್ ಇನ್ಸ್ಟಾಗ್ರಾಮ್ ಮಾಡು, ಬಿಲ್ಡ್ ಮಾಡು ಇದನ್ನ ಅಂತ ಹೇಳ್ಬಿಟ್ಟು. ನಂಗೆ ಗೇಮಿಂಗ್ ಚಾನೆಲ್ನಿಂದನೂ ನಾನು ಎಡಿಟರ್, ಫಸ್ಟು ಎಡಿಟಿಂದ ಸಖತ್ ಆಸೆ ಇತ್ತು, ಒಂದು ಯೂಟ್ಯೂಬಲ್ಲಿ ಏನಾರ ಒಂದು ಮಾಡಬೇಕು, ಯೂಟ್ಯೂಬಲ್ಲಿ ಆಗಬೇಕು ಅಂತ. ಅದಕ್ಕೋಸ್ಕರ ಈ ಫೋನ್ ತನಕ ಮಿನಿಮಮ್ ಅಂದ್ರೆ ಒಂದು 2 ತಿಂಗಳು ಓಡಾಡಿದೀನಿ. ಬರೀ ಫೋನ್ EMI ಮಾಡಿಸೋದು ಅದು ಇದು ಅವೆಲ್ಲ ಹೇಳಕ್ಕಲ್ಲ, ಅದು ಕೊಡಾಡಿ ಈ ಫೋನ್ ತಗೊಂಡಿರೋದು. ಆಲ್ಮೋಸ್ಟ್ ಅಲ್ಲಿ 2 ತಿಂಗಳು ಕಷ್ಟಪಟ್ಟಿರೋದು ಈ ಫೋನ್ ತಗೊಳಕ್ಕೆ. ಒಂದ್ಸತಿ ಹೋಗುವೆ ತಗೊಳಕ್ಕಾಗ್ತಿರ್ಲಿಲ್ಲ, ಬರೀವೆ ಮತ್ತೆ ಆ ತರ ಆಗಿ ಕೊನೆಗೆ ನಮ್ಮ ಅಮ್ಮ ಒಂದೇ ಮಾತು ಹೇಳಿತ್ತು, ನಿಂಗೆ ಯಾವ ಫೋನ್ ಇಷ್ಟ ಅದ್ ತಗ. ಅವರೆಲ್ಲ ಅಂಗಡಿರೆಲ್ಲ 15 ತಗೋಬಿಡು ಬ್ರೋ ಅಂತ ಅಂದ್ರು. ನಾನು ಇಲ್ಲ ಬ್ರೋ, ನನಗೆ 17 ಬೇಕು ಅಂತ 17 ತಗೊಂಡು. ಇದು ನನ್ನ ಸ್ಟೋರಿ. ಜೀವನದಲ್ಲಿ ನಾವೊಂದು ಅನ್ಕೊಂಡ್ರೆ ಹಣೆಲ್ ಭಗವಂತ ಇನ್ನೊಂದು ಬದುಕ್ತಾನೆ, ಒಂದಂಗ್ ಬದುಕು ನಡೆಸ್ಬೇಕಷ್ಟೇ. ತಾಣತ್ತ ಅಂತೀನಿ ಒಂದೇ ಸತಿ ತಗೋಬೇಕು ಅಂತ. ಮೈಕ್ ಅದಕ್ಕೆ ಇಷ್ಟು ದಿವಸ ತಡಿತಿರೋದು, ತಾಣತೆ ಅಂತೀನಿ ಒಂದ್ ಸ್ವಲ್ಪ ದುಡ್ಡು ಕುಡಿಕೊಂಡು ಚೆನ್ನಾಗಿರೋ ಮೈಕ್ ತಾಣನೆ ಅಂತಾನೆ. ಏನ ಮೇಲಿರೋ ಭಗವಂತನ ಬಿಟ್ಟಿತ್ತಲ್ಲವ, ಜಸ್ಟ್ ನೀವು ನೋಡ್ತಿರೋ, ನೀವ್ ಏನು ಮಾಡ್ಬೇಕಲ್ಲ ಗೈಸ್, ಅದ್ ದುಡ್ಡು ಕಟ್ಟಲ್ಲ ಏನಿಲ್ಲ, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಪ್ರೀತಿಯಿಂದ ಒಂದು ಕಮೆಂಟ್ ಹಾಕ್ತಿರ ಗೊತ್ತಾ, ಅದರಿಂದ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅದು ಹೇಳ್ಕೊಳಕ್ಕಾಗಲ್ಲ ಗೈಸ್, ಅಷ್ಟು ಖುಷಿ ಆಗುತ್ತೆ. ನೀವು ನೋಡಿದವರು ಸುಮ್ಮನೆ ಹೋಗ್ಬೇಡಿ, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ರಿ, ಹೊಸಬ್ರ ಇದ್ರಿ. ಆಮೇಲೆ ನಮ್ಮ ಹಳಬ್ರು ನೋಡ್ತೀರಾ, ಕಮೆಂಟ್ ಮಾಡಲ್ಲ, ಒಂದೇ ಒಂದು ಕಮೆಂಟ್ ಮಾಡಿ ಗೈಸ್, ನೀವು ಮಾಡೋ ಕಮೆಂಟ್ ನಮಗೆ ಸಖತ್ ಖುಷಿ ಮಾಡುತ್ತೆ ಅಂತ ಹೇಳ್ತೀವಿ. ಹಂಗೆ ಸಪೋರ್ಟ್ ಮಾಡ್ರಿ, ಭರತ್ ಬ್ಲಾಗರ್ ಅವ್ರಿಗೂ ಸಪೋರ್ಟ್ ಮಾಡ್ರಿ, ನಮ್ಮ ಕನ್ನಡಿಗರು ಬೆಳಿಬೇಕು. ನೀವು ಇನ್ನೊಂದು ಹೆಂಗ್ ಗೊತ್ತಾ ಗೈಸ್, ಎಲ್ಲಿಂದ ಬಂದು ಕನ್ನಡದಲ್ಲಿ ಮಾತಾಡ್ಬಿಟ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ. ನಮ್ಮ ಕನ್ನಡಿಗರಿಗೆ, ಕನ್ನಡದವ್ರಿಗೆ ನೀವು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ. ಇದು ಯಾಕೆ ಅಂತ ಎಲ್ಲರಿಗೂ ಕಾರಣ ಅಂತ ಪ್ರಶ್ನೆ ಇದೆಯಾ, ಅದರಲ್ಲೂ ಕಂಟೆಂಟ್ ಕ್ರಿಯೇಟರ್ಗೆ ಮಾತ್ರ ಸಖತ್ ಬೇಜಾರು ಮಾಡ್ತೀರಾ ಅಂತ ಹೇಳ್ಕೊಳ್ರಿ. ನೀವು ಬೇರೆಯವ್ರಿಗೆ ಹೆಂಗ್ ಸಪೋರ್ಟ್ ಮಾಡ್ತೀರಾ ಅದೇ ತರ ನಮ್ಮ ಕನ್ನಡದವ್ರಿಗೂ ಸಪೋರ್ಟ್ ಮಾಡ್ಬೇಕು. ಇದು ನನ್ನ ಅನಿಸಿಕೆ. ಏನಾದ್ರು ನಾವು ಮಾತಾಡಿದ್ರಲ್ಲಿ ತಪ್ಪಿದ್ರೆ ದೊಡ್ಡವ್ರಿಗೂ ನೋಡ್ತಿರ್ತೀರಾ, ಕ್ಷಮಿಸ್ಬಿಡ್ರಿ ಅಂತ ಕೇಳ್ಕೊಂಡು ಇವತ್ತಿನ ನೋಡಿ ನೆಕ್ಸ್ಟ್ ಡೇರ್ ಕೊಡ್ತೀನಿ ಅವ್ರಿಗೆ ಚಾಲೆಂಜ್. ನೋಡೋಣ ಬರ್ರಿ ಏನ್ ಮಾಡ್ತಾರೆ ಅಂತ ಹೇಳಿ. ಒಟ್ಟಾಗಿ ಅಂತ ಇಂತ ಹೇಳಿ ಇನ್ನೊಂದು ಡೇರಿಗೆ ಹೋಗ್ತಾವ್ರೆ, ನೋಡೋಣ ಗೈಸ್. ನನ್ನ ಅನ್ಸಿಕೆ ಈ ಡೇರ್ ನಾನು ಸಖತ್ ಪ್ಲಾನ್ ಮಾಡಿದೀನಿ. ನೋಡೋಣ ಒಳ್ಳೆ ಮಜಾ ಮಾಡ ಅಂತ, ನೀವು ನಗ ಅಂತದಕ್ಕೋಸ್ಕರ ನಾನು ಒಂದ್ ಡೇರ್ ಪ್ಲಾನ್ ಮಾಡಿದೀನಿ, ಅದನ್ನೇ ಕೊಡೋದು. ಅಣ್ಣವ್ರು ಆಗ್ಲಿಂದ ಫೋನ್ ನೋಡ್ತಾವ್ರೆ. ಗೈಸ್, ಈ ಚಾನಲ್ ವಿಡಿಯೋ ಎಲ್ಲವಾ, ಚಾಲೆಂಜಸ್ ವಿಡಿಯೋ ಎಲ್ಲವಾ ಕೊಲಾಬ್ರೇಷನ್ ಆಗುತ್ತೆ. ಇದು ಮಾಮೂಲಿ ಡೈಲಿ ವ್ಲಾಗ್ ಅಲ್ವಾ ಬ್ರೋ? ಹೆಂಗ ಅನಿಸ್ತದೆ ನನ್ನ ಜೊತೆ ಚಾಲೆಂಜ್ ಮಾಡಿ? ಹೇಳೋದು ಅಷ್ಟು ನೋವು ಕೊಟ್ಬಿಟ್ರು, ನನ್ನ ಅಷ್ಟು ಹಿಂಡ್ಬಿಟ್ರು, ನನ್ನ ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಅನಿಸ್ತು ಬ್ರೋ, ಹೇಳಿ ನಿಮ್ಮ ಒಪಿನಿಯನ್. ತುಂಬಾ ಚೆನ್ನಾಗಿತ್ತು, ತುಂಬಾ ಫ್ರೆಂಡ್ಲಿ ಪರ್ಸನ್, ಚೆನ್ನಾಗಿ ವಿಡಿಯೋ ಮಾಡಿದ್ರು, ಅಲ್ಲಿ ತಿಂದಿದ್ದೆಲ್ಲ ಕರಗಿಸಿದ್ರು. ಇರ್ಲಿ, ನಾವು ಚಾಲೆಂಜ್ ಕೊಡೋಣ, ನಿಮ್ ಕಮೆಂಟ್ಸ್ಗಳು ಬೇಕು. ಜಸ್ಟ್ 30 ಕಮೆಂಟ್ಸ್, 30 ಕಮೆಂಟ್ ಅಷ್ಟೇ ಬೇಕಾಗಿರೋದು ನಮಗೀಗ ಈ ಪುಣ್ಯಾತ್ಮನ್ನ ನಮ್ಮ ಚಾಲೆಂಜ್ ಗಳಿಂದ. ಮತ್ತೆ ಇನ್ನು ಟ್ರೂತ್ ಐತೆ ಗೈಸ್, ಮರಿಬೇಡಿ. ನಿಮ್ಮ ಏನಾದ್ರು ಟ್ರೂತ್ ಗಳಿದ್ರೆ, ಇವ್ರ ಫ್ರೆಂಡ್ಸ್ ಯಾರು ಟ್ರೂತ್ ಗಳಿದ್ರೆ ಮರಿದಂಗೆ ಕಮೆಂಟ್ ಮಾಡಿ. ಏನೇನ್ ಇವ್ರಿಗೆ ಚಾಲೆಂಜ್ ಕೊಡ್ಬೋದು ಅಂತಲೂ ಕಮೆಂಟ್ ಮಾಡಿ, ಮತ್ತೆ ಇವ್ರನ್ನ ಟ್ರೂತ್ ಏನೇನ್ ಕೇಳ್ಬೋದು ಅಂತಲೂ ಕಮೆಂಟ್ ಮಾಡಿ. ಇವರೆಲ್ಲ ಫ್ರೆಂಡ್ಸ್ ಎಲ್ಲ ಇವ್ರ ವಿಡಿಯೋ ನೋಡ್ತಾ ಇರ್ತೀರಾ, ನಿಮ್ ಮನ್ಸಲ್ಲಿ ಏನೇನ್ ಇರುತ್ತೆ ಇವ್ರನ್ನ ಪರ್ಸನಲ್ ಕೇಳ್ಬೇಕು ಅಂತ ಎಲ್ಲ ಕಮೆಂಟ್ ಮಾಡಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಗೋಣ ಕ್ಲಾಸ್. ಗೈಸ್ ಓಕೆ, ಇವ್ರ ಜೊತೆ ವಿಡಿಯೋ ಎಲ್ಲ ಮಾಡಿದ್ದು ಸಖತ್ ಬಂದಿರುತ್ತೆ, ಸಖತ್ ಫನ್ ಆಗಿ ಮಾಡಿದ್ದು ಅಂತ ತಿಳ್ಕೊಂಡ್ರಿ ಗೈಸ್. ನಾವು ಎಲ್ಲ ಕಂಪ್ಲೀಟ್ ಮಾಡಿರೋಕೆ ಏನಾರು ಟ್ರೀಟ್ ಗೀಟ್ ಕೊಡಿಸ್ತಾರ ಕೇಳಿ ಗೈಸ್. ಸರಿ ಬನ್ನಿ ಬ್ರೋ, ನೀವೇನ್ ತಿಂತೀರ ಬ್ರೋ? ಇವ್ರು ಏನ್ ತಿಂತಾರ ಅದ್ ಕೊಡಿಸ್ತೀನಿ ಗೈಸ್. ಇವ್ರು ಕಂಪ್ಲೀಟ್ ಮಾಡಿದ್ದಾರೆ, ಹೋಗೋಣ. ಜ್ಯೂಸ್ ಕುಡಿತೀರಾ? ಬನ್ನಿ ಬ್ರೋ. ಸರಿ ಗೈಸ್, ಒಂದ್ ಸ್ವಲ್ಪ ಊಟ ಮಾಡಿಲ್ಲ. ನಮ್ಮ ಹುಡುಗರು ಬೇರೆ ಇಬ್ಬರು ಹೇಳಿದಾರೆ ಗೈಸ್, ಅವ್ರ ಪಾಪ ಊಟ ಮಾಡಿಲ್ವಂತೆ, ಮಧ್ಯಾಹ್ನ ಬಂದವ್ರು ನನ್ನ ಜೊತೆ. ಅವ್ರಿಗೂ ಪಾಪ ಹೊಟ್ಟಸ್ತಿರುತ್ತೆ, ಸ್ವಲ್ಪ ಊಟ ಮಾಡ್ಕೊಂಡು ಜ್ಯೂಸ್ ಪಾಸ್ ಮಾಡ್ಕೊಂಡು ಹೋಗೋಣ. ಮನೆ ಊರಿಗೆ ಹೋದ್ಮೇಲೆ ನೋಡೋಣ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ವ್ಲಾಗ. ನಮಸ್ಕಾರ, ನಾನ್ ನಿಮ್ಮ ತಿಪ್ಟೂರ್ ಹುಡುಗ ಭರತ್, ವ್ಲಾಗರ್ ಕನ್ನಡಿಗ ಮಾತಾಡ್ತಾ ಇರೋದು. ಇವತ್ತ ನಾವು ಡೇರ್ ಚಾಲೆಂಜ್ ಮಾಡ್ತಾ ಇದೀವಿ, ಅದು ನಮ್ ತಿಪ್ಟೂರಲ್ಲಿ. ಈ ತರ ಚಾಲೆಂಜಸ್ಗಳ ನನಗೆ ಗೊತ್ತಿರಂಗೆ ತಿಪ್ಟೂರಲ್ಲಿ ಯಾರು ಮಾಡಿರಕ್ಕಿಲ್ಲ. ಅಂತ ಚಾಲೆಂಜಸ್ಗಳು ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಅಂತಲೇ ನಾವು ಇರೋದು. ಇದೆಲ್ಲ ಎಂಟರ್ಟೈನ್ಮೆಂಟ್ ಚಾನಲ್ ಅನ್ಕೊಂಬಿಡಿ. ಈಗ ನಂದು ಮತ್ತೆ ನಿಮ್ಮ ಕನ್ನಡಿಗ ಚಾನಲ್ ಕೊಲ್ಯಾಬ್ ಆಗಿದೆ. ಯೂಟ್ಯೂಬ್ ಅಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಇನ್ಸ್ಟಾದಲ್ಲಿ ನೋಡ್ತಿರೋದು ದಯವಿಟ್ಟು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ತರ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ.
ನೀವಾಗ್ಲೇ ವಿಡಿಯೋ ನೋಡಿದ್ರೆ ತುಂಬಾ ಚೆನ್ನಾಗಿರ್ಬೋದು ಅಂತ ಅನ್ಕೊಂತೀನಿ ವಿಡಿಯೋ. ತುಂಬಾ ಅಂದ್ರೆ ಇದೇ ತರ ಚಾಲೆಂಜಸ್ ವಿಡಿಯೋಸ್ಗಳು ಮಾಡ್ಬೇಕು ಅನ್ಕೊಂಡಿದೀವಿ. ಅದರಿಂದ ನೀವು ಸಪೋರ್ಟ್ ಮಾಡಿ. ಈಗ ಮಾತಾಡ್ತಾರೆ ಗೈಸ್, ನಮ್ಮ ಟಿಪ್ಪೂರಲ್ಲಿ ಈ ತರ ಚಾಲೆಂಜ್ ಐ ಥಿಂಕ್ ಯಾರು ಮಾಡಿಲ್ಲ ಅಂತ ಅನ್ಕೊಂತೀನಿ. ಜಸ್ಟ್ ನಿಮ್ಗೆ ಏನಾದ್ರು ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಫಾಲೋ ಮಾಡ್ಕೊಂಡು ನಿಮ್ಮ ಪ್ರೀತಿಯಿಂದ ಒಂದು ಕಮೆಂಟ್ ಆಗಿ ಸಪೋರ್ಟ್ ಮಾಡಿ ಗೈಸ್. ಇದೇ ತರ ವಿಡಿಯೋ ನಮ್ಮ ಟಿಪ್ಪೂರಲ್ಲಿ ನಾವು ಮಾಡ್ಕೊಂಡು ಆದಷ್ಟು ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ನಿಮ್ಮ ಒಂದು ಬೆಂಬಲ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊಂಡು, ನಮ್ಮ ಟಿಪ್ಪೂರಲ್ಲಿ ನಮ್ಮ ಛೋಟ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಹೇಳ್ರ ಏನಾರು ಹೇಳ್ತೀರಾ ಗೈಸ್? ಪಾಪ ಒಂದೇ ಒಂದು ವಿಡಿಯೋಗೋಸ್ಕರ ಒಂದ್ ವಿಡಿಯೋ ಹಿಡ್ಕೊಡ್ರಿ ಅಂದ ತಕ್ಷಣ ಇಲ್ಲಿ ಬಂದು ಪಟ್ಟನಾಗ ಹಿಡ್ಕೊಟ್ರು. ತುಂಬಾ ಖುಷಿ ಆಯ್ತು. ಫಾಲೋ ಮಾಡ್ತಾರಂತೆ ನೋಡಿ. ಚಿಕ್ಕ ಹುಡುಗರು ಬಂದು ಮಾತಾಡಿಸ್ತೇವೆ. ನೀವು ಅಷ್ಟೆಲ್ಲಾರು ಸಿಕ್ಕಿದ್ರೆ ನಿಂತ್ಕೊಂಡು ಮಾತಾಡಿಸ್ರಿ, ಸರಿನಾ? ಅಷ್ಟೇ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಸಿಕ್ಕರು ಮಾತಾಡ್ಸಲ್ಲ, ಇವ್ರು ನೋಡಿ ಮಾತಾಡ್ಸಿದ್ರು. ಹಂಗೆ ಅದಕ್ಕೆ ಅನ್ಸದ್ ಗೈಸ್, ಮಗು ಮನ್ಸು ಆದ್ರು ಮಕ್ಳ ಮನ್ಸು ಮಾಡ್ಕೊಳಕ್ಕಾಗಲ್ಲ. ತುಂಬಾ ಒಳ್ಳೆ ಮನ್ಸು. ಏನು ಕಡಿಮೆ ಫಾಲೋವರ್ಸ್ ಅಂತವೆಲ್ಲ ಅವ್ರಿಗೆ ಏನ್ ವಿಡಿಯೋಸ್ ಮಾಡ್ತಾ ಇದಾರೆ ಅಷ್ಟೇ ಗೊತ್ತಿರೋದು ಅವ್ರಿಗೆ. ಇವನೇನ್ ದೊಡ್ಡಿದು ಮಾತಾಡ್ಸೋಕೆ ಅಂತ ಒಬ್ಬೊಬ್ರು ಇರ್ತಾರೆ. ಫಾಲೋವರ್ಸ್ ಆಗಿದ್ರು ಒಬ್ಬೊಬ್ರು ಗೊತ್ತಿದ್ದು ನೋಡಿದ್ರು ಮಾತಾಡ್ಸಕ್ ಹೋಗಲ್ಲ. ಇವ್ರು ಮಾತಾಡ್ಸಿ ತುಂಬಾ ಖುಷಿ ಆಯ್ತು. ನೀವ್ ಮಾತಾಡ್ಸಿತ್ತು ಬಾರೋ. ಹುಡುಗರೆಲ್ಲ ಒಂದು ಕರೆದ ತಕ್ಷಣ ಬಂದ್ ಮಾತಾಡ್ಸಿದ್ರು. ತುಂಬಾ ಖುಷಿ ಆಯ್ತು. ಏನಾರ ಹೇಳ್ರಿ. ಲೈಕ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಫ್ರೆಂಡ್ಸ್. ಒಳ್ಳೆ ಮನುಷ್ಯರು. ನೀನ್ ಹೇಳು. ಏನಿಲ್ಲ, ಏನು ಹೇಳಕ್ ಇಷ್ಟಪಡಲ್ಲ. ಫಾಲೋ ಮಾಡ್ರಿ ಅಂತ ಹೇಳು. ಫಾಲೋ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಎಲ್ಲ ಮಾಡ್ರಿ. ನೀನು ನಂದು ಏನಿಲ್ಲ. ಊಟ ಮಾಡ್ರಿ. ಮಾಡ್ರಿ. ಮತ್ತೆ ಊಟ ಮಾಡ್ಬೇಕು ಹೋಗಿ. ಬಾಯ್ ಬಾಯ್. ನೀನು ಡಾಕ್ಟರ್, ನೀನು ಬಿಸ್ನೆಸ್ ಮ್ಯಾನ್. ಗೈಸ್ ಇವ್ ಪಕ್ಕ ಬಿಸ್ನೆಸ್ ಮ್ಯಾನ್ ಆಗ್ತಾನೆ ಅನ್ಸುತ್ತೆ ಗೈಸ್. ಆಮೇಲೆ ನೀನು ಪೊಲೀಸ್. ನೋಡಿ ಗೈಸ್, ನಮ್ ಟಿಪ್ಟೂರಲ್ಲೇ 3 ಜನನು ಸಿಕ್ಬಿಟ್ರು. ಕೊಡ್ತಾ ಇದಾರೆ ಇದ್ರು. ಬಾಯ್ ಬಾಯ್ ಬ್ರೋ. ಆದಷ್ಟು ಬೇಗ ಚಾಲೆಂಜ್ ವಿಡಿಯೋ ಅಪ್ಲೋಡ್ ಮಾಡ್ರಿ ಗೈಸ್. ಬೇಗ ಕಳ್ಸಿ ನೀವು. ಹುಡುಗರು ಅಂತೂ ಫುಲ್ ನನ್ನ ಮೇಲೆ ಗರಂ ಆಗಿದ್ದಾರೆ. ಊಟ ಮಾಡಿಲ್ಲ ಅಂತ ಹೇಳಿ ಹೋಗ್ಬೇಕು. ಕರ್ನಾಟಕ ಅವರು ಊಟ ಕೊಡ್ಸಿಲ್ಲ. ಫುಲ್ ಟೈರ್ಡ್ ಆಗ್ಬಿಟ್ಟಿದೆ. ಸರಿ ಬರೀ ಬೇಗ, ನಾನು ಬೇಗ ಊರಿಗೆ ಬೇರೆ ಹೋಗ್ಬೇಕು ಗೈಸ್. ಅಲ್ಲಿಂದ ಬಂದು ಊಟನೂ ಮಾಡಿಲ್ಲ, ಇನ್ನು ಟೀ ಬಂದು ತಿಂತಿದ್ರು. ಯಾರಮ್ಮ ಊಟನೇ ಮಾಡಿಲ್ಲ ನಾನು ಇವತ್ತು. ಇವತ್ತಿನ ಊಟ ಮುದ್ದೆ, ಬಸ್ಸಾರು, ಕಾಳು. ಟೈಮು 8 ಗಂಟೆನೇ ಆಯ್ತು ಗೈಸ್. ಓಕೆ ಗೈಸ್, ಇದಾಯ್ತು ಇವತ್ತಿನ ವಿಡಿಯೋ. ಈ ಪುಟ್ಟ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್, ತುಂಬ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಚಾಲೆಂಜ್ ವ್ಲಾಗ್ ಬರುತ್ತೆ, ಅದು ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಂಡು ಇವತ್ತಿನ ವ್ಲಾಗ್ ಇಲ್ಲಿ ಮುಗಿಸ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.